ಕನ್ನಡದ ದೊಡ್ಡ ಸ್ಟಾರ್ ನಾಯಕಿಯಾಗಿರುವಂಥ ಈಗ ವಿಷ್ಣುವರ್ಧನ್ ಅವರ ಜೊತೆ ಅಭಿನಯಿಸಿ ಮತ್ತು ರವಿಚಂದ್ರನ್ ಅವರು ಕೂಡ ನಾಯಕಿಯಾಗಿದ್ದಂಥ ನಟಿ ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಿರೋಂಥದ್ದು. ಹಾಗಾದ್ರೆ ಏನಾಗಿದೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ಸು ಕೂಡ ಸಬ್ಸ್ಕ್ರೈಬ್ ಮಾಡಿಸ್ತಿದ್ರೆ. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಅದ್ಭುತವಾದ ಅಭಿನಯ ಮಾಡಿ ಸುಮಾರು 48ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಕನ್ನಡ ಮಾತ್ರವಲ್ಲದೆ ತಮಿಳಿನಲ್ಲೂ ಕೂಡ ಅಭಿನಯ ಮಾಡಿ ಇನ್ನು ಮಂಗಲಂ ತಂತು ನಾನೇನ ಆಪ್ತಮಿತ್ರ ಸಿನಿಮಾದಲ್ಲಿ ನಾಯಕಿಯಾಗಿದ್ದಂತಹ ಸೌಂದರ್ಯ ಅವರು ಇದೀಗ ವಿಧಿವಶರಾಗಿರುವಂಥದ್ದು. ಇನ್ನು ರಸ್ತೆ ಅಪಘಾತದ ಮೂಲಕ ಈಗ ಕೊನೆಯುಸಿರೆಳೆದಂಥ ಅಂದರೆ ಅವರು ಹೆಲಿಕಾಪ್ಟರ್ನಲ್ಲಿ ಮೇಲೆ ತೆರಳುವಂಥ ಸಂದರ್ಭದಲ್ಲಿ ಹೊರಟಿದಂಥ 5 ನಿಮಿಷ ಅಂದರೆ ಕೇವಲ 65 ಅಡಿ ರೀಚ್ ಆಗೋದ್ರೊಳಗೆ ಮತ್ತೆ ಅದೇ ಹೆಲಿಕಾಪ್ಟರ್ ಉಲ್ಟಾ ತಿರುಗಿ ನೆಲಕ್ಕೆ ಅಪ್ಪಳಿಸಿದ ಪರಿಣಾಮವಾಗಿ ಸೌಂದರ್ಯ ಜೊತೆ ಸ್ನೇಹಿತ ಮತ್ತು ಅವರ ಅಣ್ಣನೂ ಸಹ ಅಲ್ಲೇ ಕೊನೆಯುಸಿರೆಳೆದಿರುವಂಥ ಘಟನೆ ನಡೆದಿರುವಂಥದ್ದು. ಇಡೀ ಚಿತ್ರರಂಗಕ್ಕೆ ಇದು ತುಂಬ ನಷ್ಟ ಅಂತಲೇ ಹೇಳ್ಬೋದು. ಇನ್ನು ಆಪ್ತಮಿತ್ರ ಸಿನಿಮಾ ಬಂದ ಕೇವಲ 1 ತಿಂಗಳು 2 ತಿಂಗಳಲ್ಲಿ ಈ ಘಟನೆ ನಡೆದಿದ್ದು ಮತ್ತಷ್ಟು ಬೇರೆ ಆಯಾಮಗಳು ಕೂಡ ತಿರುಗಿದಂಥ ಘಟನೆ ನಡೀತು. ಹೌದು, ನಾಗವಲ್ಲಿನೇ ಇವರ ಸಾವಿಗೆ ಕಾರಣ ಅಂತಲೂ ಕೂಡ ಸುದ್ದಿಗಳು ಕೂಡ ಹರಿದಾಡಿತ್ತು. ಆಗ ನೀವೇನಿದ್ದೀರಿ?